ಇದು 55 ಲೀಟರ್ನ ಸ್ಪ್ರೇ ಜೆಟ್. ಒಂದರಲ್ಲಿ 55 ಲೀಟರ್ ಹೋಗ್ತದೆ, ಫುಲ್ ಸರ್ಕಲ್. ಅಲ್ಲಿ ನೀವು ನೋಡ್ತಾ ಇರುವಂಥದ್ದು ಮ್ಯಾಂಗೋ ಫ್ಲೋಟರ್ ಅಂತ ಹೇಳಿದ್ರೆ ಪಂಪನ್ನು ತೇಲಿಸುವ ಸಾಧನ. ಬಾಲ್ವಾಲ್ ಆದ ನಂತರ ಸ್ಕ್ರೀನ್ ಫಿಲ್ಟರ್, ಇದಾದ ನಂತರ ಹೀಗೆ ಮೇನ್ಲೈನ್ ಹೋಗ್ತದೆ, ಎರಡು ಬದಿಗೆ ಸಬ್ಲೈನ್ಗಳು ಹೋಗ್ತದೆ. ಹಾಗಾಗಿ ಉಳಿದ ನೀರು ಈ ಪ್ರೆಷರ್ ರಿಲೀಸ್ ವಾಲ್ ಇಂದ ಪುನಃ ಕೆರೆಗೆ ಹೋಗ್ತಾ ಇದೆ ನೋಡಿ. ಮತ್ತೆ ಈ ರೀತಿ ಕುತ್ತಿಟ್ರೆ ಆಯ್ತು ನೋಡಿ, ಸ್ಪ್ರೇ ಜೆಟ್ ಸ್ಪ್ರೇ ಆಗ್ತಾ ಇರ್ತದೆ. ನಮಸ್ತೆ, ಇಲ್ಲಿ ನೀವು ನೋಡ್ತಾ ಇರುವಂತದ್ದೊಂದು ಸ್ಪ್ರೇ ಜೆಟ್ ಇರಿಗೇಷನ್ ವ್ಯವಸ್ಥೆ. ಇಲ್ಲಿ ತೆಂಗಿನ ಮರಗಳಿವೆ, ಅದಕ್ಕೆ ಕಾಳುಮೆಣಸಿನ ಗಿಡಗಳನ್ನು ನೆಡ್ತಾ ಇದ್ದಾರೆ. ಇನ್ನು ಮುಂದೆ ಇಲ್ಲಿ ಕಾಂಕ್ರೀಟ್ ಕಂಬಗಳಲ್ಲಿ ಅದಕ್ಕೂ ಕಾಳುಮೆಣಸಿನ ಗಿಡಗಳು ಬರ್ತದೆ. ಇಲ್ಲಿ ಒಂದು ಕೆರೆ ಇದೆ ನೋಡಿ, HDP ಶೀಟಿನಿಂದ ಮಾಡಿದ್ದು. ಅಲ್ಲಿ ನೀವು ನೋಡ್ತಾ ಇರುವಂಥದ್ದು ಮ್ಯಾಂಗೋ ಫ್ಲೋಟರ್ ಅಂತ ಹೇಳಿದ್ರೆ ಪಂಪನ್ನು ತೇಲಿಸುವ ಸಾಧನ. ಅದರ ಅಡಿಯಲ್ಲಿ ಮೋಟರ್ ಇದೆ, ಓಪನ್ ವೆಲ್, ಶಕ್ತಿ ಕಂಪನಿದು, 5 HP. ಅಲ್ಲಿಂದ HDP ಪೈಪ್ ಆಗಿ ಇನ್ನು ತೋಟಕ್ಕೆ ಹೋಗ್ತದೆ. ಆ ಮ್ಯಾಂಗೋ ಫ್ಲೋಟರ್ ಇದೆಯಲ್ಲ, ಅದರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ನೀರು ಕೆಳಗೆ ಹೋಗುವಾಗ ಅದು ಕೆಳಗೆ ಹೋಗ್ತದೆ, ಮೇಲೆ ಬರುವಾಗ ಮೇಲೆ ಬರ್ತದೆ. ಅದು ಬೇರೆ ಬೇರೆ ಸೈಜಲ್ಲಿ ಬರ್ತದೆ, ಬೇರೆ ಬೇರೆ ಕೆಪಾಸಿಟಿದು ಬರ್ತದೆ. ಇದು 110 kg ಕೆಪಾಸಿಟಿದು, ಅಷ್ಟು ಮೋಟ್ರು ಭಾರ ಇಲ್ಲ. ಆ ಮ್ಯಾಂಗೋ ಫ್ಲೋಟರ್ನ ಮೇಲೆ ಇನ್ನೊಬ್ರು ನಿತ್ರು ಕೂಡ ಅದು ಕೆಳಗೆ ಹೋಗುದಿಲ್ಲ, ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಮೋಟರ್ನಿಂದ 2.5 ಇಂಚಿನ HDP ಪೈಪ್ ಬರ್ತದೆ. PVC ಪೈಪಿಗೆ ಫಿಟ್ ಮಾಡುವ ಮೊದಲು ಒಂದು ನಾನ್ ರಿಟರ್ನ್ ವಾಲ್ ಹಾಕಿದ್ದೇವೆ. ಅದಾದ ನಂತರ ಮೇನ್ ಲೈನ್ ಹೀಗೆ ಹೋಗ್ತದೆ. ಒಂದು ಪ್ರೆಷರ್ ರಿಲೀಸ್ ವಾಲ್ ಹಾಕಿದ್ದೇವೆ. ಯಾಕಂತ ಹೇಳಿದ್ರೆ ಈಗ ಈ ಜಾಗಕ್ಕೆ ಅಗತ್ಯ ಇರುವುದಕ್ಕಿಂತ ಹೆಚ್ಚು ನೀರು ಬರ್ತಾ ಇದೆ. ಇಲ್ಲಿ 55 ಲೀಟರ್ನ 2 ಸ್ಪ್ರೇ ಜೆಟ್ ಹಾಕಿದ್ದೇವೆ. ನೀರು ಉಳಿತಾಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಳುಮೆಣಸಿನ ಗಿಡಗಳಿಗೆ ಇನ್ನೂ ಸ್ಪ್ರೇ ಜೆಟ್ನ ವ್ಯವಸ್ಥೆ ಮಾಡಿ ಆಗಲಿಲ್ಲ. ಹಾಗಾಗಿ ಉಳಿದ ನೀರು ಈ ಪ್ರೆಷರ್ ರಿಲೀಸ್ ವಾಲ್ ಇಂದ ಪುನಃ ಕೆರೆಗೆ ಹೋಗ್ತಾ ಇದೆ ನೋಡಿ. ಮೇನ್ ಲೈನ್ ಬಂದು ಮೊದಲು ಸಿಗುವಂಥದ್ದು ಸ್ಕ್ರೀನ್ ಫಿಲ್ಟರ್. ಇದು ಜೈನ್ ಕಂಪನಿಯದ್ದು 2.5 ಇಂಚಿನ ಸ್ಕ್ರೀನ್ ಫಿಲ್ಟರ್. ಗಂಟೆಗೆ 40,000 ಲೀಟರ್ ನೀರನ್ನು ಕ್ಲೀನ್ ಮಾಡಿ ಕೊಡ್ತದೆ. ಮೊದಲು ವೆಂಚುರಿ ಅಥವಾ ಫರ್ಟಿಗೇಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಬಾಲ್ವಾಲ್ ಆದ ನಂತರ ಸ್ಕ್ರೀನ್ ಫಿಲ್ಟರ್, ಇದಾದ ನಂತರ ಹೀಗೆ ಮೇನ್ ಲೈನ್ ಹೋಗ್ತದೆ, ಎರಡು ಬದಿಗೆ ಸಬ್ಲೈನ್ಗಳು ಹೋಗ್ತದೆ. ಇದು 55 ಲೀಟರ್ನ ಸ್ಪ್ರೇ ಜೆಟ್. ಒಂದರಲ್ಲಿ 55 ಲೀಟರ್ ಹೋಗ್ತದೆ, ಫುಲ್ ಸರ್ಕಲ್. ಒಂದು ಗಿಡಕ್ಕೆ 2 ಸ್ಪ್ರೇ ಜೆಟ್ ಹಾಕಿದ್ದೇವೆ. ಸಬ್ಲೈನ್ ಹೋಗ್ತದೆ ಹೇಳಿದೆ ಅಲ್ಲ, ಅದರಿಂದ 16 mm ಲ್ಯಾಟ್ರಲ್ ತಗೊಂಡದ್ದು, ಟೇಕ್ ಆಫ್ ಬುಷ್ ಹಾಕಿ, ನಂತರ 4 mm ಕನೆಕ್ಟರ್, 4 mm ಮೈಕ್ರೋಟ್ಯೂಬ್, ಸ್ಟೇಕ್, ಇದಕ್ಕೆ ತುದಿಗೆ ಸ್ಪ್ರೇ ಜೆಟ್ ಫಿಟ್ ಮಾಡಿದ್ದು. ಮತ್ತೆ ಈ ರೀತಿ ಕುತ್ತಿಟ್ರೆ ಆಯ್ತು ನೋಡಿ, ಸ್ಪ್ರೇ ಜೆಟ್ ಸ್ಪ್ರೇ ಆಗ್ತಾ ಇರ್ತದೆ. ಇದು ನೋಡಿ, ಒಂದು ಬಟರ್ಫ್ಲೈ ರೀತಿಯಲ್ಲಿ ಸ್ಪ್ರೇ ಆಗ್ತದೆ, ಚಿಟ್ಟೆಯಾಗಿ ಕಾಣ್ತದೆ ನೋಡಿ. ಇದರಲ್ಲಿ ಬೇರೆ ಬೇರೆ ಡಿಸ್ಚಾರ್ಜ್ ಇರುವಂಥದ್ದು ಬರ್ತದೆ. 35 ಲೀಟರ್, 45 ಲೀಟರ್, 55 ಲೀಟರ್, ಹಾಫ್ ಸರ್ಕಲ್ ಬರ್ತದೆ. 35 ಲೀಟರ್ ಹಾಫ್ ಸರ್ಕಲ್ ಬರ್ತದೆ, ಅಂದರೆ 180 ಡಿಗ್ರಿ ಮಾತ್ರ. ಇದು 360 ಡಿಗ್ರಿ. ತೆಂಗಿನ ಗಿಡಗಳಿಗೆಲ್ಲ ಫುಲ್ ಸರ್ಕಲ್ಲೇ ಒಳ್ಳೇದು. ಯಾಕಂತ ಹೇಳಿದ್ರೆ ಬೇರು ತುಂಬ ದೂರ ತನಕ ಹೋಗ್ತದೆ, ಅಡಿಕೆ ಗಿಡಕ್ಕಿಂತ ಹೆಚ್ಚು ಹೋಗ್ತದಲ್ವಾ, ಅಲ್ಲಿ ತನಕ ಬೇರು ಇರ್ತದೆ, ಅಷ್ಟು ಜಾಗ ಚಂಡಿ ಆಗಬೇಕು. ಹಾಗಾಗಿ ಫುಲ್ ಸರ್ಕಲ್ ಹಾಕಿದ್ರೆ ಒಳ್ಳೇದು ನೋಡಿ. ಈ ರೀತಿ ಸ್ಪ್ರೇ ಜೆಟ್ ಇರಿಗೇಷನ್ ಮಾಡಿ ಸಾಧಾರಣ ಒಂದು ಅರ್ಧ ಗಂಟೆಯಷ್ಟು ನೀರಾವರಿ ನಾವು ಕೊಡಬೇಕಾಗ್ತದೆ ಪ್ರತಿದಿನ ಕೂಡ. ಮತ್ತೆ ಆ ಜಾಗದ ಮಣ್ಣು, ವಾತಾವರಣ ನೋಡಿಕೊಂಡು ನೀವು ಸಮಯವನ್ನು ವ್ಯತ್ಯಾಸ ಮಾಡಿಕೊಳ್ಬೋದು. 2.5 ಇಂಚಿನ ಮೇನ್ ಲೈನ್ ಹೋಗಿದೆ, ಅದರಿಂದ ಸಬ್ ಲೈನ್ 2 ಇಂಚು ಮತ್ತೆ 1/4 ಇಂಚ್ ಇದೆ. 1.5 ಇಂಚ್ ಹಾಕ್ಲಿಲ್ಲ, ಯಾಕಂತ ಹೇಳಿದ್ರೆ ಸಣ್ಣ ಸಣ್ಣ ಸಬ್ ಲೈನ್ಗಳು ಎಲ್ಲವೂ ಕೂಡ. ಹಾಗಾಗಿ 2 ಇಂಚು ಮತ್ತೆ 1/4 ಇಂಚಿನ ಸಬ್ ಲೈನ್ ಕೊಟ್ಟಂತದ್ದು. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.